ಬಿಸಿಲು ಜಾಸ್ತಿ ಇತ್ತು ಅಂತ ಕಬ್ನಲ್ಲಿ ಕುಡಿಯಕ್ ಬಂದ್ವಿ. ಗ್ಲಾಸ್ ಅಲ್ಲಿ ಹಾಲಿಲ್ಲ, ಓಕೆ, ಮತ್ತೆ ಕಬ್ನಲ್ಲಿ ಯಾಕೆ? ವೈ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇವತ್ ದೇವ್ರ ಎತ್ತಿದ್ರು, ಅದಕ್ಕೆ ಇವ್ನ ಎಲ್ರಿಗೂ ಫೋನ್ ಮಾಡಿ ನೀವ್ ಎತ್ತೀರಾ ಅಂತ ಕೇಳ್ತಿದ್ದ. ದೇವ್ರ ಎತ್ತೋ ಟೈಮ್ ಮತ್ತೆ ಹೋಗೋಣ ಅಂತ ಇಲ್ಲ, ಐಸ್ ತಿನ್ನೋಕ್ ಬಂದ್ರೆ ಇವ್ನ ಐಸ್ ಕೊಡ್ಸ್ಬಿಡೋದ. ತುಂಬಾ ಥ್ಯಾಂಕ್ಸ್. ತುಂಬಾ ಬಿಸಿಲಿಗೆ ಇಲ್ಲಿರೋ ಐಸ್ ಎಲ್ಲ ತಿನ್ನಕಂಗಿದ್ಯಾ? ಏ ಡಾಕ್ ಸತೀಶ್ ನಾಯಿ ಇದೆ ಅಲ್ವಾ? 100 ಕೋಟಿ. ಇವ್ರು ಫೋಟೋ ಶೂಟ್ ಹೋಗೋಣ ಅಂದ್ರು, ಗ್ಯಾಪ್ ಅಲ್ಲಿ ಹಂಗೆ ಸ್ವಲ್ಪ ಶೇಪ್ ಮಾಡಿಸ್ಕೊಂಡು ಹಾಗೆ ಇಲ್ಲಿಗೆ ಬಂದೆ. ನಮ್ ಮುಂದೆ ಇದೆ RX 135. ನೋಡಿ ಅವ್ರ ಅಪ್ಪ ಹೇಳ್ಕೊಟ್ಟಂಗೆ ಕರೆಕ್ಟ್ ಆಗಿ ಪಾರ್ಕಿಂಗ್ ಮಾಡ್ತಾವನೆ. ನಾವು ಫೋಟೋಸ್ ಇಡ್ಸ್ಕೊಂಡು ಅಷ್ಟ್ರಲ್ಲಿ ಕತ್ಲೆ ಆಗೋಯ್ತು, ಕ್ಲಾರಿಟಿ ಡಿಮ್ ಆಯ್ತು. RX ಲವರ್ಗೆಲ್ಲ ಇವ್ನು ಒಳ್ಳೆ ವಿಡಿಯೋ ಎಡಿಟ್ ಮಾಡಿದ್ದಾನೆ, ಆಗ್ತೀನಿ ನೋಡ್ಕೊಂಬನ್ನಿ. ಸಂಜೆ ವಾನ ಬಣ್ಣ ಕಂಡೆ ಕೆನ್ನೇರಿ ಕಂಡೆ ಚಂದ್ರ ತಂದ ಕಾಂತಿ ನಿನ್ನ ಕಂಡರಿ ನುಡಿದರು ಸೊಗಸು ಮೌನ. ಗಾಡಿ ಓಡಿಸಿ ಬ್ರೋ ಅಂದ್ರೆ ಶೂ ಸ್ಟೋನ್ ಹೋಗ್ಬಿಡ್ತೈತೆ ಅಂತ ಹೇಳ್ಬಿಟ್ಟು ಓಡಿಸ್ತಾ ಇಲ್ಲ ನೋಡಿ. ಅದಕ್ಕೆ ಬ್ರೋ ನಾವು ನೋಡಿ ಶೂ ಹೋದ್ರೂ ಪರವಾಗಿಲ್ಲ. ಮತ್ತೆ ಅಲ್ಲಿಂದ ಊರ ಹತ್ರ ಬಂದ್ರೆ ದೇವ್ರ ಮೆರವಣಿಗೆ ಎಲ್ಲ ಸ್ಟಾರ್ಟ್ ಆಗಿತ್ತು. ಮೆರವಣಿಗೆ ಎಲ್ಲ ಮುಗ್ದಿ ಲಾಸ್ಟ್ ಇಲ್ಲೆಲ್ಲ ಡ್ಯಾನ್ಸ್ ಆಡ್ತಿದ್ರು. ಸೆಂಟ್ರಲ್ ನನ್ನ ಹೇಳ್ಕೊಂಡ್ಬಿಟ್ಟು ಡೈಲಾಗ್ ಹೇಳು ಅಂತವ್ರೆ. ನಮಗ್ ಡೈಲಾಗ್ ಎಲ್ಲ ಸಡನ್ ಆಗಿ ಬರಲ್ಲ ಅಂತ 2 ಸ್ಟೆಪ್ ಆಗ